ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕು ಕೆಬ್ಬೆಪಾಳ್ಯದ ಶ್ರೀ ಕ್ಷೇತ್ರ ಗುಡ್ಡದ ಗಾಯತ್ರಿ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಸುರೇಶ್ ಗುರೂಜಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಹಿಳೆಯರಿಗೋಸ್ಕರ ರಂಗವಲ್ಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಗೆದ್ದವರಿಗೆ ಬಹುಮಾನವನ್ನು ನೀಡಲಾಯಿತು. ಕೂಟ್ಗಲ್ನ ವನಸಿರಿ ಆಶ್ರಮದ ಡಾಕ್ಟರ್ ಶಂಕರ್ ಆರಾಧ್ಯರವರು ದೀಪೋತ್ಸವದಲ್ಲಿ ಭಾಗಿಯಾಗಿ ದೀಪವನ್ನು ಹಚ್ಚುವುದರ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ನೀಡಲಾಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಆಗಮಿಸಿ ಗಾಯತ್ರಿ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೃಂದಾವರ ನಮಸ್ತೆ. ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯದಲ್ಲಿರ್ತಕ್ಕಂಥ ಗುಡ್ಡದ ಗಾಯತ್ರಿ ದೇವಸ್ಥಾನಕ್ಕೆ ತಾವು ಬಂದಿದ್ದೀರಾ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಆಮೇಲೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನು ಒಳ್ಳೇದಾಗಿದೆ? ನಾವು ಈ ದೇವಸ್ಥಾನಕ್ಕೆ 6 ಇಲ್ಲ 8 ತಿಂಗಳಿಂದ ಬರ್ತಾ ಇದ್ದೀವಿ. ನಾವಿಲ್ಲಿ ಬಂದಾಗ ದೇವ್ರ ಹತ್ರ ಕೇಳ್ಕೊಂಡಿದ್ವಿ ಕೆಲಸದಲ್ಲಿ ಅಭಿವೃದ್ಧಿ ಸಿಗಲಿ, ಪ್ರಮೋಷನ್ ಆಗಲಿ ಅಂತ ಎಲ್ಲ. ಅದು ಕೇಳ್ಕೊಂಡು ಹೋಗಿದ್ದು ನಮಗೆ 2 ತಿಂಗಳಲ್ಲೇ ಕೆಲಸದಲ್ಲಿ ಪ್ರಮೋಷನ್ ಎಲ್ಲ ಆಯಿತು. ಅದಾದಮೇಲೆ ನಾವು ಇನ್ನೂ 1-2 ಕೆಲಸನ ಲಾಸ್ಟ್ ಇಯರಿಂದ ಮಾಡೋಕ್ಕಾಗಿರಲಿಲ್ಲ. ಕಾರ್ ತೊಗೊಳ್ಳೋದಾಗಲಿ, ದುಡ್ಡಿನ ಸಮಸ್ಯೆ ಆಗಲಿ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕೇಳ್ಕೊಂಡು ಹೋದ್ಮೇಲೆ ನಾವು ಅಂದ್ಕೊಂಡಿದ್ದ ರೇಟಲ್ಲೇ ಕಾರು ಸೇಲ್ ಆಯಿತು, ಹೊಸ ಕಾರನ್ನು ತೊಗೊಂಡಿದ್ದಾಯಿತು. ಅದಾದಮೇಲೆ ಇವಾಗೂ ಕೆಲಸದ್ದು ಆಮೇಲೆ ಹೊರ ದೇಶಕ್ಕೆ ಹೋಗೋದು ಎಲ್ಲ ಕೇಳ್ಕೊಂಡಿದ್ದೀವಿ. ಎಲ್ಲನೂ ಸುಲಭವಾಗಿ ಆಗ್ತಾಯಿದೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿರೋದು. ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗ್ಲೂ ಅವರು ಹೇಳೋದೆಲ್ಲ ಆಗಿದೆ. ಆಮೇಲೆ ಖಂಡಿತವಾಗ್ಲೂ ಬನ್ನಿ, ದೇವ್ರ ಸೇವೆ ಮಾಡಿ, ದೇವ್ರ ಹತ್ರ ಕೇಳ್ಕೊಂಡು ಹೋಗಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಪುಷ್ಪ ಅವರೇ ನಮಸ್ತೆ. ನಮಸ್ತೆ. ತಾವು ಕೂಡ ಈ ಗುಡ್ಡದ ಗಾಯತ್ರಿ ದೇವಸ್ಥಾನಕ್ಕೆ ಬಂದಿದ್ದೀರಾ. ಯಾವಾಗಿಂದ ಬರ್ತಿದ್ದೀರಾ? ಇಲ್ಲಿ ಬಂದ ಮೇಲೆ ನಮ್ಗೆ ಏನೆಲ್ಲ ಒಳ್ಳೇದಾಗಿದೆ? ನಾವು ಒಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಅಮ್ಮನ ಕೇಳ್ಕೊಂಡು ಹೋದ್ಮೇಲೆ ಎಲ್ಲ ಒಳ್ಳೇದಾಗಿದೆ. ಇಲ್ಲಿಗೆ ಬಂದಮೇಲೆ ತುಂಬ ಒಳ್ಳೇದಾಗಿದೆ. ಮತ್ತು ಆರೋಗ್ಯ ಸಮಸ್ಯೆನೂ ನಮಗೆ ಸರಿಯಾಗಿದೆ. ಮತ್ತು ಮನೇಲಿ ತೊಂದರೆ ಇತ್ತು, ಅದು ಸರಿಯಾಗಿದೆ. ಮತ್ತು ಅಮ್ಮ ಇಲ್ಲಿಗೆ ಬಂದಮೇಲೆ ನಮಗೆ ಸ್ವಲ್ಪ ಗಾಡಿಗಳ್ದೇ ಆಗಲಿ ಏನೇ ಆಗಲಿ ಅದನ್ನು ತೊಗೊಂಡಿದ್ದೀವಿ, ಮುಂದುವರೆದಿದ್ವಿ. ನಾವು ಇಲ್ಲಿಗೆ ಬಂದಮೇಲೆ ಏನೂ ತೊಂದರೆ ಆಗಿಲ್ಲ, ನಮಗೆ ಎಲ್ಲ ಒಳ್ಳೇದೇ ಆಗಿದೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಾಲೂರಿಂದ ಬರ್ತಾ ಇದ್ದೀವಿ. ಸುರೇಶ್ ಅವ್ರು ನಮಸ್ತೆ. ನಮಸ್ಕಾರ. ತಾವು ಕೂಡ ಈ ಗುಡ್ಡದ ಗಾಯತ್ರಿ ದೇವಸ್ಥಾನಕ್ಕೆ ಬಂದಿದ್ದೀರಾ. ಹೌದು. ಯಾವಾಗಿಂದ ಬಂದಿರಿ? ಇಲ್ಲಿ ಬಂದ್ಮೇಲೆ ತಮ್ಗೆ ಏನೆಲ್ಲ ಅನುಕೂಲ ಆಗಿದೆ? ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. ಬಂದಮೇಲೆ ನಮಗೆಲ್ಲ ಒಳ್ಳೇದಾಗಿದೆ. ರಾಜಸ್ಥಾನ್ಗೆ ಕರ್ಕೊಂಡು ಹೋಗಿದ್ದೀನಿ ಗುರುಗಳಿಗೆ, ಅಲ್ಲೆಲ್ಲ ಪೂಜೆ ಮಾಡಿಸಿದ್ದೀನಿ. ನಮ್ಮ ತಾಯಿಯ ಪ್ರತಿಯೊಂದೆಲ್ಲ ಒಳ್ಳೇದಾಗಿದೆ. ಎಲ್ಲಿಂದ ಬರ್ತೀರಾ ತಾವು? ಬೆಂಗಳೂರಿಂದ. ಈಗ ಯಾವಾಗಿಂದ ಬರ್ತಾ ಇದ್ದೀರಾ? 5 ವರ್ಷ ಆಯಿತು. ಸುರೇಶ್ ಅವರೇ ನಮಸ್ತೆ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ.
ಗುಡ್ಡದ ಕೆಂಬೇಪಾಳ್ಯದ ಗುಡ್ಡದ ಗಾಯತ್ರಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂಥ ಸುರೇಶ್ ಅವರೇ, ತಾವು ಈ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಾ? ಇನ್ನು ದೇವಾಲಯ ಆರಂಭದ ಹಂತದಲ್ಲಿದೆ. ಹೌದು, ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿದೆ. ಹಾಗಾಗಿ ಈ ದೇವಾಲಯದ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಹೇಳಿ ಸರ್. ಇದು ಶ್ರೀ ಕ್ಷೇತ್ರ ಗುಡ್ಡದ ಗಾಯತ್ರಿ ದೇವಾಲಯ ಅಂತ ಹೆಸರಿಗಿದ್ದು, ಗುಡ್ಡದ ಮೇಲೆ ಆಗಿರೋದ್ರಿಂದ ಗುಡ್ಡದ ಗಾಯತ್ರಿ ಅಂತ ಹೆಸರಿಟ್ಕೊಂಡಿದ್ದೀವಿ. ಇದು ಸುಮಾರು ವರ್ಷಗಳಿಂದ ಕನ್ಸಲ್ಲಿ ಬರೋದು, ನಾನು ಈ ಜಾಗದಲ್ಲಿದ್ದೀನಿ, ನನಗೊಂದು ದೇವಾಲಯ ಬೇಕು ಅಂತ ಕನ್ಸಲ್ಲಿ ಬಂದು ಪ್ರೇರೇಪಣೆ ಕೊಡ್ತಾಯಿತ್ತು. ನಾನು ನಂಬಕ್ಕಿಲ್ಲ, ನಾವು ಇದನ್ನು ದೇವರು ಅಂದರೆ ನಾವು ಗಣಪತಿ ಮಾಡೋದು, ಹಿಂದಿನ ಕಾಲದಿಂದ ಗಣಪತಿ ಕೆಲಸ ಬಿಟ್ಟು ಬೇರೆ ಏನೂ ನಾವು ಮಾಡ್ತಾ ಇರಲಿಲ್ಲ. ಕೊನೆ ಮಾತಾಗಿ ಇದೇ ಜಾಗದಲ್ಲಿದ್ದೀನಿ ಅಂದ್ಬಿಟ್ಟು ಈ ಭೂಮಿಗೆ 3 ಸರಿ ಅಡ್ವಾನ್ಸ್ ಕೊಟ್ಬಿಟ್ಟು ಮತ್ತು ಇದೇ ಜಾಗ ನಮಗಾಯಿತು. ಆದರೆ ತದನಂತರ ಈ ಕ್ಷೇತ್ರ ಉದ್ಭವ ಆಯಿತು. ಇಲ್ಲಿನ ವಿಶೇಷ ಏನಪ್ಪ ಅಂತ ಅಂದರೆ, ಇಲ್ಲಿ ನನ್ನೂ ಏನೂ ಕೇಳೋಂಗಿಲ್ಲ, ಅಮ್ಮನವ್ರು ಬಂದು ಕೈ ಮುಗಿದವ್ರಿಗೆ ಒಳ್ಳೆಯದಾಯ್ತದೆ. ಆಯಮ್ಮ ಇರ್ತಕ್ಕಂಥ ಜಾಗ ಇದು. ಯಾಕೆಂದರೆ ನಿಜವಾಗಿ ಬಂದು ತೋರಿ ನಾನು ಇದೇ ಜಾಗದಲ್ಲಿದ್ದೀನಿ ಅಂತ ನೋಡಿ, ಇಲ್ಲೇನೂ ಇಲ್ಲ. ಅಮ್ಮನವರ 3 ಫೋಟೋ ಮತ್ತು ಸಣ್ಣದೊಂದು ಪ್ರತಿಮೆ ಅಷ್ಟೇ. ಇನ್ನು ದೇವಾಲಯಕ್ಕೆ ದೊಡ್ಡದಾಗಿ ಮಾಡಬೇಕು ಅನ್ನೋ ಆಸೆಯಿಂದ ಸ್ವಲ್ಪ ಇದು ಮಾಡಿದ್ದೀವಿ. ಇಷ್ಟಲ್ಲೇ ಸುಮಾರು ಒಂದು 65,000 ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ. ತುಂಬ ಜನಕ್ಕೆ ಇಲ್ಲಿ ಬಂದವರು ಯಾರಿಗೂ ಅನ್ಯಾಯ ಆಗಿಲ್ಲ, ತುಂಬ ಒಳ್ಳೆಯದಾಗ್ತಾಯಿದೆ. ಹಾಗೆ ಭಕ್ತಾದಿಗಳು ಕೂಡ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಂದು ಅನ್ನೋದಕ್ಕಿಂತ ಎಲ್ಲ ಭಕ್ತಾದಿಗಳು ಮತ್ತು ಆ ಅಮ್ಮಂದೇ ಇಲ್ಲಿ ವಿಶೇಷವಾಗಿ. ಇದು ವಿಶೇಷವಾಗಿ ಈ ವರ್ಷ 2ನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಎರೆಹಳ್ಳಿ ಗುರುಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಂಕರಾರಾಧ್ಯ ಗುರುಗಳು ಬರ್ತಾ ಇದ್ದಾರೆ ಇನ್ನೇನು. ಮತ್ತು ರಂಗೋಲಿ ಸ್ಪರ್ಧೆ, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತ ಅಂದರೆ, ಧನನ ಬೇರೆ ಕಡೆ ಅನ್ಯಾಯವಾಗಿ ಬಳಸಬಾರ್ದು. ಗುರುಗಳೇ ಹೇಳೋದು, ಒಂದು ವಿದ್ಯಾದಾನ ಮಾಡಿ, ಒಂದು ಅನ್ನದಾನ ಮಾಡಿ, ಒಂದು ಆರೋಗ್ಯವಾಗಿರ್ತಕ್ಕಂಥ ಕೆಲವೊಂದು ದಾನಗಳಿಗೆ ಅದು ಮೀಸಲಾಗಿರಬೇಕು ಅಂತ ಗುರುಗಳ ಪ್ರೇರೇಪಣೆ ಹಾಗೂ ಅಮ್ಮನವರ ಪ್ರೇರೇಪಣೆಯಾಗಿ ಈ ದಿವಸ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಥರ ಮಾಡ್ತಾಯಿದ್ದೀವಿ. ಬಂದಂಥ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದಂಥ ಭಕ್ತಾದಿಗಳು ಒಂದು ಒಳ್ಳೆಯ ಮನಸ್ಸಿಂದ ಅವ್ರು ಏನೇ ಪ್ರೇರೇಪಣೆ ಅವ್ರು ಕೇಳಿಕೊಂಡ್ರು ಅವ್ರಿಗೆ ಒಳ್ಳೆಯದಾಗ್ತದೆ. ನಾವು ತನುಮನ ದಾನ ಇವತ್ತವರೆಗೆ ಯಾರಿಗೂ ಕೇಳಿಲ್ಲ. ಬನ್ನಿ ಸ್ವಇಚ್ಛೆಯಿಂದ ಸೇವೆ ಮಾಡಿ. ಇನ್ನು ನಂದಲ್ಲ, ನಿಮ್ಮದು. ಇದು ಸೇವೆ ಮಾಡೋಕ್ಕೆ ಭಕ್ತಾದಿಗಳಿಗೋಸ್ಕರನೇ ಬಿಟ್ಟಿರ್ತಕ್ಕಂಥದ್ದು. ಎಲ್ಲರೂ ಸೇರಿ ಮಾಡಿ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಕೇಳ್ಕೊತೀನಿ. Meheshwara
ದೀಪದ ಬೆಳಕಿಗೆ ನಾವು ನಿಂದು ಪುನೀತರಾಗಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಈ ಸುದಿನವನ್ನ, ಈ ಕ್ಷಣವನ್ನ ನಾವೆಲ್ಲರೂ ಆಹ್ವಾನಿಸಿದ್ದೇವೆ. ಜಗದೀಶ್ವರಿಯಾಗಿರ್ತಕ್ಕಂಥ ಪರಮ ಪಾವನಿ ನಿಮ್ಮೆಲ್ಲರ ದುಃಖಗಳನ್ನು ದೂರಗೊಳಿಸಲಿ, ನಿಮ್ಮೆಲ್ಲರ ದುರ್ಮಾರ್ಗಗಳನ್ನು ಪರಿಗಣಿಸಲಿ, ನಿಮ್ಮ ಬದುಕಿನಲ್ಲಿ ಶಕ್ತಿಯನ್ನು ತುಂಬಲಿ, ನಿಮ್ಮ ಕುಟುಂಬ ಪರಿವಾರದ ಎಲ್ಲ ದುಃಖಗಳನ್ನು ತಾಯಿ ಕೊನೆಗೊಳಿಸಿ ನಿಮ್ಮೆಲ್ಲರ ಬದುಕನ್ನು ಸಹ ಗಾಯತ್ರಿಯಮ್ಮನವರ ಕಾರುಣ್ಯ ಶಕ್ತಿ ಸಿರಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಕರ್ತವ್ಯದಿಂದ ಆಗಮಿಸಿ ಧರ್ಮ ಪಾವನೆಯಾಗಿರ್ತಕ್ಕಂಥ ಜಗನ್ಮಾತೆಯಾಗಿ ಕನ್ನಡಿಸಿರುವಂತಹ ಕ್ಷೇತ್ರ ದೇವತೆ ಗಾಯತ್ರಿಯಮ್ಮನವರ ದರ್ಶನವನ್ನು ಮಾಡಿದ್ದೀರಿ. ಕ್ಷೇತ್ರದ ಪೀಠಾಧಿಪತಿಯಾಗಿ ಸೌಮ್ಯತೆಯ ಶಾಂತಿ ಸ್ವಭಾವದ ಪರಮ ಪೂಜ್ಯ ಶ್ರೀ 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 ಸುರೇಶಾನಂದ ಗುರೂಜಿಯವರ ದಿವ್ಯ ದರ್ಶನವನ್ನು ಪಡೆದು ನಾವೆಲ್ಲರೂ ಮುರಿತಾಗಿದ್ದೇವೆ. ಭಗವತ್ ಸ್ಮರಣೆಯಲ್ಲಿ ಸದಾಕಾಲ ತೊಡಗಿಸಿಕೊಂಡು ತಮ್ಮ ಮನ ಧನವನ್ನ ತಾಯಿಗೆ ಅರ್ಪಿಸಿ ಕಾಡಾಗಿದ್ದ ಈ ಗುಡ್ಡವನ್ನ ಗುಡ್ಡದ ಗಾಯತ್ರಿ ಎಂಬ ರಾಮಾಯಣದೊಂದಿಗೆ ಜಗತ್ತಿನ ಬೆಳಕನ್ನ ಜಗತ್ತಿಗೆ ಕೊಂಡು ದೇಶವನ್ನು ಇಟ್ಟುಕೊಂಡು ಸದಾಕಾಲ ಹಸನ್ಮುಖಿಯಾದ ಕೆಲಸಗಳನ್ನ ಸದಾ ಸಂತೋಷ ಚಿತ್ತರಾಗಿ ಮಾಡ್ತಾ ಬಂದಿರತಕ್ಕಂಥ ಪೂಜೆಗೆ ನಮ್ಮ ಸಂತಾನದ ಪರವಾಗಿ, ನಮ್ಮೆಲ್ಲ ಭಕ್ತರ ಪರವಾಗಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಈ ಕ್ಷಣದಲ್ಲಿ ತಿಳಿಸ್ತಾ ಬಯಸ್ತೇನೆ. ಮತ್ತು ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರ ಶಿವಪಾರ್ವತಿಯರ ಹಾಗೆ ಕಂಗೊಳಿಸುತ್ತಿರುವಂತಹ ಈ ದಂಪತಿಗಳ ಬದುಕು ಸದಾ ಸಂತೋಷವಾಗಿರಲಿ. ಗುರುಗಳಿಗೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ಕೃಪಾಕಟಾಕ್ಷ ಇರಲಿ ಅಂತ ಆರೋಪಿಸೋಣ. ಅವರ ಆಶೀರ್ವಾದವನ್ನು ಪಡೆದು ನಾವೇ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.